ಓಡ್ಕೊಂತ ಬರೋದ್ರಾಗ ಸಾಕತ್ತವ ಏ ಈಕಿನ ಸರೋಜಕ್ಕ 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 ಏವ ಇದೇನೇವ ಇದು ಬರವಲ್ಲನೆ ನಾನು ಒಲ್ಲೆ ಹಾಂ ಐತಿಲ್ಪ ಮನ್ಯಾಗ ಏನು ಮಳೆ ಸರೋಜಕ್ಕ ಹೋಗ ಈ ನಾಯಿಗೆ ಬಂದೆ ನಮ್ಮ ಬಾಗಲಾಗ ಅನ್ಬೇಕ ಹಾಂ ಏವನವಲ್ಲೇ ಮಾಡ್ತಾನೆ ತಡೀರಕ್ಕ ಹಚ್ಚೆ ಓಚೇ ಹೊಕ್ಕದ ನೋಡದೆ ಅಲ್ಲ ಎಲ್ಲ ಮನೆ ಬಿಟ್ಟತಿ ನಮ್ಮ ಬಾಗಲಾಗ ಬಂದು ಅನ್ನಕತ್ತತಿ ಬರಾಬರಿ ಹೊಡೆದೆ ನೋಡಮತ್ತ ನಡ ಮುರ್ಕೊಂಡು ಹಂಗೆ ಸರ್ಕ ಹೇಳ್ಕೊಂತ ಹೋಗ್ಬೇಕು ನಿನ್ನ ಕಾಲೆ ಓಕೆನೆ ಸರ ಓತನೆ ಓತ ಹೋಗೋಣ ನಾನು ಬೈದಿದ್ದು ಕೇಳಿ ಹೊಡೆಯಾಗಿರ್ಬೇಕದ ನಾಯಿ ಹೋಗೋಣ ನೋಡಿ ನನಗೆ ನಾಯಿ ಅನ್ನಕತ್ತಾಳ ನೋಡ ನಾನು ನಾಯಿ ಒದರ್ದಂಗೆ ಒದರ್ದೇನೆ ಸರ್ ಅಜಕ್ಕ ಅಂತಂದು ಒದರಿದೆ ಅದಕ್ಕೆ ನಾಯಿ ಅಂತಂದು ಯಾರು ಏಯ್ ಸಜ್ಕ ಬರ ಇವ ಹೊರಗೆ ಬಾರ ನೀನ ಬಾ ಅಲ್ಲೇ ಕೂತ್ಕೊಂಡ ಮಾತಾಡ್ತಾ ಅಯ್ಯ ಕಲಮ ನೀನೇ ನಾನು ನಾಯಿನ ಮಾಡೀನಿ ಓಲೇಪ್ಪ ನೀನು ಅಲ್ಲ ಕಲಮ ನೀನೇ ಏನಂದಿಪ್ಪ ಸಂಜಕ ಬಾರ ಹೊರಗೆ ಅನ್ಬೇಕಿಲ್ಲ ಸಂಜಕ ಅಂದ್ರೆ ಮತ್ತೆ ನಾಯಿ ಹಂಗ ಹೋದಂಗಿಲ್ಲ ಅದಕ್ಕೆ ನಾನು ನಾಯಿನ ಮಾಡಿ ಹೋಚೆ ಅನ್ನಕತ್ತ ನೀ ಸುಮ್ಮನೆ ನಿಂತಿಯಲ್ಲ ನೀನೇ ಪಟಗುಡ್ಮೆ ಸಂಜಕ ನಾನು ಅಂತಂದು ಅನ್ನಕ್ಕೆ ಬರಂಗಿಲ್ಲ ನಿನಗೆ ಹಂಗೆ ನಿಂತೀನಿ ಈಕೆ ಒಬ್ಬಕ್ಕಿಲ್ಲ ಬರೀ ನಕಲಿ ಇದ್ರದೆ ಹಾಂ ಅಲ್ಲ ಈಕೆ ನಿನಗೆ ಈಶಾ ಗೊತ್ತಿಲ್ಲ ನಿನಗೆ ಈಶಾನ ಎಂಥದ್ದು ಅದ ಈಶಾ ಜುಟ್ಲಿಂದ ನಮ್ಮ ಏನಾರು ಓದಿಲ್ಲ ಮತ್ತೆ ಹೋಗೋನು ಆಕೆ ಜುಟ್ಲಿಂದ ನಮ್ಮ ಕಳ್ಸಾಕತ್ಯಾ ಮತ್ತೆ ಮತ್ತಾಗೆ ನಾನು ಗದಿಗಪ್ಪ ಜಂದೆ ಸುದ್ದಿ ಹೇಳಕ್ಕೆ ಬಂದಾನೆ ಅಂತಾನೆ ಏನು ಗದಿಗಪ್ಪ ಜ ಹೋದ ಇವನವರೇ ಅಲ್ಲ ಮುಂಚೆಲ್ಲಾರ ಬಂದೆ ನನ್ನ ಗಂಡನ ಮಾವಿನಕಾಯಿ ಗಿಡನ ನೀಟ ಕಸಿ ಮಾಡಕ್ಕೆ ಬಾರಯ್ಯಪ್ಪ ಅಂತಂದು ಕರೆದೋಗ್ಯಾನ ಆನೆ ಹೋಗ್ಯಾಬಿಟ್ನ ಎಂತ ಸಾವ ಪಾಪ ಗದಿಗಪ್ಪ ಜಂದೆ ನಿನ್ನೆರ ಮೊನ್ನೆರ ಅವನು ಮಾವಿನಕಾಯಿ ಓಸ್ ಹರ್ಕೊಂಬಂದೇವಿ ಕಲಮ ಅವಂಗೇನಾರ ಗೊತ್ತಿಗಿತ್ತಾಗಿ ದೇವ್ಗಿ ಅಂದಂದ್ರೆ ಏನು ಮಾಡಲಿ ಕಲಮ ಹೋಗೋನು ತಗೇನು ಮಾಡಪ್ಪ ಈಗ ಏನು ಮಾಡದೆ ನಿನಗೆ ಯಾರು ಹೇಳಿದ್ರಲ್ಲೇ ಕಲಮ ಹೆಂಗೆ ಸತ್ನಂತ ಏನಾರ ಆತಿಗಿತ್ತನ ಮತ್ತೆ ಅವಂಗ ಹೆಂಗೆ ಸತ್ನಂತ ಯಾರು ಹೇಳಿದ್ರು ನಿನಗೆ ತೂಗ ನಾನು ಗದಿಗೆಪ್ಪದಿಂದ ಏನ ಈಶಾ ಹೇಳ್ಬೇಕಪ್ಪ ಅಂತ ನಾನು ಬಂದನೆ ಆ ಗದಿಗೆಪ್ಪದನ್ನು ಸಾಯಿಸೇ ಬಿಟ್ಲ ಅಲ್ಲೇ ನಾನು ಎಲ್ಲನ ಸಾಯಿಸ್ಕೊಂತ ಹೋಗಿನಿ ನಾನು ಗದಿಗೆಪ್ಪಜ ಸತಾನ ಅಂತಂದು ಹೇಳಿದ್ನೆ ಅಯ್ಯಯ್ಯ ನೀನು ಅಂದಲ್ಲೇ ಗದಿಗೆಪ್ಪದಿಂದ ಸುದ್ದಿ ಹೇಳಕ್ಕೆ ಬಂದೇವ ಅಂತ ಅನ್ಲಿಲ್ಲ ಮತ್ತೆ ಸತ್ತಾಗ ಸುದ್ದಿ ಹೇಳಕ್ಕೆ ಬರ್ತಾರೆ ಕಳಮ ಅಂದ್ರೆ ಗದಿಗೆಪ್ಪಜ ಸತ್ತಿಲ್ಲ ಆಮೇಲೆ ಸಾಯ್ತಂತ ನಮ್ಮನ್ನ ಇಬ್ಬರನ್ನ ಸಾಯಿಸ್ತಾನೆ ಒಂದಿಷ್ಟು ಹೊತ್ತಿಗೆ ತಡ್ಕೊ ಒಂದೀಟ ತಡ್ಕೊ ಏನೇ ನಮ್ಮನ್ನ ಇಬ್ಬರನ್ನ ಸಾಯಿಸ್ತಾನ ಅಂದ್ರೆ ಈಗ ಏನತ್ತೆ ಅವಂಗೇನಾರ ಮಾವಿನಕಾಯಿ ಹರ್ಕೊಂಬಂದೀವಿ ಅನ್ನೋದು ಏನಾರ ಗೊತ್ತಿಗಿತ್ತ ಮತ್ತೆ ಗದಿಗೆ ಪಜ್ಜಿಗೆ ಕಲಮ ಏನತ್ತ ಹೇಳ ಇವ ನೀನು ಒಬ್ಬಕ್ಕಿತ್ತಾಗೆ ನೀವು ಅವಂಗ ಗೊತ್ತಾಗೈತಿ ಪಕ್ಕ ಗೊತ್ತಾಗೈತಿ ಅವಂಗ ಸರ್ಜಕ ಅದಕ್ಕೆ ನಮ್ಮನ್ನ ಹೇಳ್ಕೊಂಡು ಹೋಗಕ್ಕೆ ಆಗಂಗಿಲ್ಲ ಅಂತಂದು ಇವ್ರ ರಮೇಶ್ ಅಣ್ಣರನ್ನ ಮತ್ತು ನಮ್ಮನೆಗೆ ಇವ್ರನ್ನ ಅಲ್ಲೇ ತೋಟಕ್ಕೆ ಬರೀ ಕೆಲ್ಸಕ್ಕೆ ಅಂತಂದು ಹೇಳಿ ಕರ್ಕೊಂಡು ಹೋಗ್ಯಾನ ಅಂದ್ರೆ ಅಲ್ಲಿ ಕಾಕೆ ಏನಾರ ಮತ್ತು ಬರೋಬ್ಬರಿ ಹೊರ್ತಾ ಹೊಡ್ಯಾಕ ಕರ್ಕೊಂಡು ಹೋಗಿ ಮತ್ತು ನಾವು ಕಳುವು ಮಾಡೀವಿ ಅನ್ನೋದೇ ಗೊತ್ತಾಗಿ ಏನು ಮಾಡಿಪ್ಪ ಈಗ ಏನು ಮಾಡಲಿ ನನಗೆ ತೆರಿ ಓಡವಲ್ದ ಸದ್ಯಕ ಏನು ಮಾಡಪ್ಪ ಏನು ಮಾಡೋದೆ ನನ್ನ ಗಂಡಿಗೆ ಏನಾರ ಗೊತ್ತಾತೆ ಹೋಗು ನೀನು ಹಾರಿ ಬಂದು ಓದಿತಾನ ಏನು ಏನು ಮಾಡಲಿಪ್ಪ ನಾನು ಹೋಗ ನೀನು ಮಂಜಾಳ ಹೋಗ್ಲಿ ನಿನಗೆ ಗರಿಗಪ್ಪದ ಬಂದಿದ್ದ ಇಲ್ಲಿ ನಮ್ಮನಿಗೆ ಬಂದಿದ್ದ ಮುಂಜಾನೆ ಅದಕ್ಕೇನು ಗೊತ್ತಾಗಿಲ್ಲ ಅದಕ್ಕೆ ಅಂಬುಷನಿಗೆ ಇವ್ರನ್ನ ಕರೀತಪ್ಪ ಗೊಂಜ ಗಿಡ ಏನದೆ ಮಾಯಿಗಿಡ ಕಸಿ ಮಾಡಕ್ಕೆ ಬಾರಪ್ಪ ರಮೇಶಿ ನೀನೇ ಸರೋಜವ ಕುಡೆ ಬಂದ್ಬಿಡ್ರಿ ಅಂತಂದು ಅಂದ ನಂದೆ ಕಾಲ ಆಗ ನೀನು ಅವತ್ತಿಂದ ಕಾಲ ಸರಿನಾಗಿದ್ದೆ ಲೈವ್ ಇದೆ ಕಳಮ ಈಗ ಒಂದಿಟ್ಟು ಅಡ್ಯಾಡಂಗಾಗೇನು ನೋಡು ಇಲ್ಲಾಂದ್ರೆ ಹಂಗೆ ಟಿಂಕ ಹಿಂಗೆ ಅಡ್ಡಾಡ್ತಿದ್ದೆ ನೋಡು ಊರಾಗ ಮಾತಾಡದ ಓದಿ ದಮಣಜನ ಹತ್ರ ಹೋಗಿ ತಿಕ್ಕಿಸ್ಕೊಂಡೆ ಅದೇ ಅಳಕ ಹಿಡಿದ್ಬಿಟ್ಟಿತ್ತಂತೆ ಯಪ್ಪ ಅದಕ್ಕೆ ಹೋಗಿ ಬರೋಬ್ಬರಿ ತಿಕ್ಕಿಸ್ಕೊಂಡೆ ಅವ ಇದು ಹಿಡ್ಕೊಂಡಿದ್ದೆ ಹಿಂಗೆ ತಿರ್ವ್ಯಾಡಿ ಸರಿ ಮಾಡಿದ ಕಾಲ ದಮಣಜ
ಆಮೇಲೆ ಇವ್ರು ಏನಂದ್ರೆ ನೀನು ಮನೆಗೆ ಹೋಗ ಪಾಪ ಅದ ಗದಿಗೆ ಪದ ಕರೆದು ಹೋಗ್ಯಾನ ಓಕೆ ನಾನು ಹೊರಕ ಅಂತಂದು ಹೇಳಿ ಹೋದ್ರಪ್ಪ ಇವ್ರು ರೊಟ್ಟಿ ಪಟ್ಟಿ ತೊಗೊಂಡೆ ಅಂದ್ರೆ ಅವ್ರ ಗದಿಗೆ ಪಜ್ಜ ಏನಂದಿದ್ದ ನೀನೊಬ್ಬನ ಬೇಡ ಮತ್ತು ಆಕಿ ಸರೋಜೋಗ ಕಾಲ ಏನು ಹೋಗೈತಲ್ಲ ಮತ್ತು ಯಾರನ್ನಾರ ಇನ್ನೊಂದು ಆಳು ಕರ್ಕೊಂಬಂದ್ಬಿಡೋ ಪಾರಮೇಶಿ ಅಂತಂದ ಆಕೆ ಅವ್ರ ಮಲೇಷಿಯನ್ರನ್ನ ಕರ್ಕೊಂಡು ಹೋಗಿದ್ದಾರೆ ನೀನ ಹುಂಬುಚೇನಿ ಅದಕ್ಕೆ ಓಡಿ ಬಂದ ಇಲ್ಲಿಂದ ಹಂಗದ ಸದಾ 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 ಸ ನಾಯಿ ತೆಗ್ದಂಗೆ ತೆಕ್ಕೊಂತ ಓಡಿ ಬಂದ ಇವ ಗಿರ್ಗೆ ಪದ್ರಿಗೆ ಗೊತ್ತಾಗಿಲ್ಲ ಹೋಗೋ ನೀನ ಮಂಜಾಳೋಗ್ಲಿ ಮತ್ತೆ ಹೇಳ್ಬೇಕಿಲ್ಲ ಸರೋಜಕ್ಕ ನೀನೆ ಆಗ ಯವ್ವ ನಾನು ಹಂಗದ ಇದೆ ಹಂಗ ಐತರದೆ ಇದ್ರಾಗ ಜೀವ ಹಿಡ್ಕೊಂಡು ನಿಂತು ನಂಗೆ ಯಾವ ಗೊತ್ತಾಗೈತಿ ಬರೋಬ್ಬರಿ ಹೇಳ್ಕೊಂಡು ಹೋಗ್ತಾನ ಗಿಡ ಕಟ್ಟಿಸ್ತಾನ ಬರೋಬ್ಬರಿ ಹೊಡಿಸ್ತಾನ ಅಂತಂದು ನಾನು ಹೆದ್ರಿ ತೊಗೊಂಡು ಕತ್ಬಿಟ್ಟಾನೆ ಇವ ಹಿಂಗಾಗೈತೆ ನನ್ನ ಕತಿ ಒಗ್ಗ ನೀನು ಹೇಳ್ಬೇಕಾ ನನಗಾರ ಏನು ಗೊತ್ತಾಗತ್ತಪ್ಪ ಇಲ್ಲಿ ಅವ ಗದಿಗಪ್ಪ ಬಂದೋಗಿದ್ದೆ ಅಲ್ಲಿ ನಾನು ಹೆದ್ರಿ ಏತ್ಕೊಂಡು ಹಂಗೆ ಓಡ್ಕೊಂತ ಬಂದೆ ಅಲ್ಲಿ ನನ್ನ ಗಂಡಗೆ ಅರ್ಧ ಅಡುಗೆ ಕಟ್ಟಿ ಕೊಟ್ಟೆ ಹೊಡ್ಕೊಂತ ಬಂದೆ ಇವ ಇಲ್ಲಿಗೆ ಹೌದ್ರೆ ಕಳಮಡಕಲ್ಲಮ್ಮ ಹೌದಾ ಇವ ನಿಂದರ ಆಯ್ತು ನಿಂದ ಮತ್ತು ನನಗೆ ಹಿಂಗಲ್ಲ ನೀನು ಪಿತ್ತ ನೇತಿಗೆ ಎರ್ಸೋದು ನನಗೆ ಇದಕ್ಕೆ ಅದನ್ನೇ ಕಳಮಡಕಲ್ಲಮ್ಮ ಅಂತಂದು ಹಚ್ಚಿಬಿಟ್ಟತೀವಿ ಹಂಗೆ ನೋಡಿದ್ರೆ ಮಂದಿ ಅಂತಾನೆ ಅಯ್ಯ ಊರಾಗ ಏನು ಕಳುವಾದ್ರೆ ಇವ್ರ ತೊಗೊಂಡಿರ್ತಾರ ಅಂತಂದು ಅಂತಾರೆ ಮಂದಿ ಮುಂದೆ ಕಳುಮಡಕಲ್ಲಮ್ಮ ಅಂತಂದು ಹಚ್ಚಿಬಿಡ್ತಾಳೆ ಇವ ಕೇಳಿ ನನಗಂತ ಸಾಕಾಗೋಯ್ತವ ಇವ ಯಾನಕಿ ನಾನು ಬೇಕು ಹಂಗೆ ಅನ್ನೋದು ನಿನಗೆ ಹೆಸರು ಇಟ್ಟಿಲ್ಲ ನಾನು ಅದು ಜೋಳಿಗೆ ಹಾಕಿ ಕಳಮಡಕಲ್ಲಮ್ಮ ಕುಟುಟಿಕೋರು ಕೂರು ಅಂತ ಅಂದಿಲ್ಲ ಆತ ಇದಕ್ಕೆ ಏನವಾದ ಹುಂಚಿ ಗಿಡದಾಗ ಜೋಳಿಗೆ ಕಟ್ಟಿ ಅಂದಿಲ್ಲ ಕುಟುಟಿಕೋರು ಅಂತಂದೆ ದುಬ್ಬ ಬಡಿಲಿಲ್ಲ ಏನಾರು ದಬ್ಬ ದುಬ್ಬ ಬಡ್ದೆ 1 kg ಬೆಲ್ಲ ತಿನ್ನಿಸ್ಲಿಲ್ಲ ಕಳಮಡಕಲ್ಲಮ್ಮ ನೀನೆ ಸರೋಜಿ ಮತ್ತೆ ನನ್ನ ಕಡೆ ಬರೋಬ್ಬರಿ ಬಯಸುವಂತಿಲ್ಲ ನೀನು ಹಾಚಿಬಿಟ್ಟಂಗೆ ಕಳಮಡಕಲ್ಲಮ್ಮ ಅಂತಂದೆ ನೀನೇ ಕಳು ಮಾಡಿಲ್ಲ ಮೈ ಕೈ ಬರೋಬ್ಬರಿ ಕಳು ಮಾಡ್ತಾ ಮಾಡಿ ಮತ್ತೆ ನನಗೆ ಹೇಳ್ತಾ ಕಳಮಡಕಲ್ಲಮ್ಮ ಅಂತಂದೆ ನೀನೇ ಕಳು ಮಾಡ ಸರೋಜಿ ನಾನು ಹೆಸರಿಲ್ಲ ನಿನಗೆ ಹಚ್ಚಿಬಿಟ್ಟಿ ಹಂಗೆ ಕಳಮಡಕಲ್ಲವ ಅಂತಂದೆ ಏನದೆ ತೀರ ಮನುಷ್ಯ ಆದ್ರೆ ಅಷ್ಟೇ ಅನಿಸ್ಕೊಂಬಾರ್ದೆ ಮಾಡ್ತಾಳ ಮರಿ ಹೇಳಿಗಡಿಗೆ ಮಾಡಿ ಕಲ್ಲಮ್ಮ ಅಯ್ಯ ನಕಲಿ ಮಾಡಿದೆ ತಗೋರ ಇವ ನೀ ಯಾಕೆ ಹಂಗೆ ಮಾಡ್ತೀವ ಮರಿಗೆ ಏನಾರ ಕಾಗಿಗೆ ಕಟ್ಕೊಂಡು ಏನಾರು ಊಟಿಗೆಟ್ಟಿನ ನೀನು ಅದಕ್ಕೆ ಮತ್ತೆ ನಿನಗೆ ಕಲ್ಲವ ಅಂತಂದು ಹೆಸರಿಟ್ರ ಏನೇ ಮತ್ತೀರ ಅಥವಾ ಇನ್ನೊಂದಿಟ ಬಾಯಿ ಮಾಡ್ಕೊಂತ ಡಣಲ್ ಗಂಟಿ ಹೊಡ್ಕೊಂತ ಹೋಗಿ ಊರಾಗ ಕಳು ಮಾಡ್ಕೊಂಬಂದೇವಿ ಮಾವಿನಕಾಯಿ ಗಿರ್ಗ ಬಜ್ಜನ ಹೊಲ್ದಾಗ ಅಂತಂದೆ ಆಗ ಬರೋಬ್ಬರಿ ರೊಟ್ಟಿ ಕಂಬ ಕಟ್ಟಿ ಹೊಡ್ತಿ ಅಂತ ಬಾರ್ಕೋಲ್ ತೊಗೊಂಡು ಚಲೋ ಬಾರ್ಕೋಲ್ ಹೊಲಿಸ್ತಾನ ಮತ್ತು ಹೊಸವೇ ಅವನ್ನ ತೊಗೊಂಡು ಚಣಲ್ ಹೊಡೆಸ್ಕೊಂತಿ ಅತ್ತ ಬಾಯ್ ನೋಡ ಎಷ್ಟು ಮಾಡ್ತಾಳೆ ಅತ್ತಾಗಿತ್ತಾಗ ಮಂದಿ ಕೇಳಿಸ್ಕೊಂಡ್ರು ಅಂದ್ರೆ ಏನು ಮಾಡ್ತೀವಿ ಹೇಳ್ಬಿಡ್ತಾರ ಅಲ್ಲೇ ಗದಿಗೆ ಪಜನ್ ಕಿವ್ಯಾಗ ಊದ್ತಾರ ನೋಡು ಇಬ್ರು ಹರ್ಕೊಂಬಂದಾರ ನೋಡ್ಪ ಮಾವಿನಕಾಯಿ ನೀನು ಅಂತಂದು ಮತ್ತೆ ಈಗೇನು ಬಾಯಿ ತೆಗಿತಿದ್ದಿ ಅಲ್ಲೇ ಹೇಳಬಿಟ್ಟಿದ್ದಿ ಡಣ್ ಅಂತಂದು ಗಂಟಿ ಹೊಡೆದ ಬಿಡ್ತಿದ್ವಾ ನೀನತ್ತೆ ನಿನಗೆ ಕಲ್ಲಮ್ಮ ಅಂತಂದು ಕಳಮಡ ಅಂತಂದು ಇಡಬಾರ್ದಾಗಿತ್ತೆ ಗಂಟಿ ಸಿದ್ದಮ್ಮ ಅಂತಂದು ಇಡ್ಬೇಕಾಗಿತ್ತು ಹೆಸರು ಅತ್ತ ಯಾವಾರ ಕೇಳಿಸ್ಕೊಂಡವನೆ ಕೇಳಿಸ್ಕೊಂಡ ಯಾರಿಲ್ಲ ಸರ್ಜಕ್ಕ ಯಾರು ಕೇಳಿಸ್ಕೊಂಡಿಲ್ಲ ಅಪ್ಪ ಮತ್ತು ನೀನು ಹಂಗಂದೆಲ್ಲ ಅದಕ್ಕೆ ಸಿಟ್ಟು ಬಂತು ಅದಕ್ಕೆ ಜೋರಾಗೆ ಹೇಳಿದೆ ನಾನು ತೋರ ಹಾಕನೆ ಮತ್ತು ಗದಿಗೆ ಪದ ಕರೆಯಾಕೆ ಬಂದಿದ್ದ ಅಂದಿಲ್ಲ ಈಗ ಒಂದಿಟ ಸಮಾಧಾನ ಆತ ಇಲ್ಲ ಅಂದಿದ್ರೆ ನನ್ನ ಗಂಡನ ಎಲ್ಲ ಕರ್ಕೊಂಡು ಹೋಗಿ ಬರೀ ಜಲ್ತಾನ ಅಂದ್ಕೊಂಡಿದ್ದೆ ನಾನು ಇಲ್ಲ ಹೇಳಿದ್ವೆ ಜಲ್ತಾನ ಅಂತಂದೆ ಇಲ್ಲ ನಾನು ಮರೆ ಮಾಡತ್ತಂತವ್ರು ಕಲ್ಲಮ್ಮ ಅಲ್ಲೇ ಪಾಪ ನೀರು ಮನೆಗೆ ಹೋಗಿ ಒಂದೆರಡು ಮಾವಿನಕಾಯಿ ಕೊಟ್ಟವ್ರು ಅದಕ್ಕೆ ಹೇಳಿ ಎಷ್ಟು ದಿನ ಆತವ ಇವ ನಾನು ಹೋಗಿ ಕೊಟ್ಟೆ ಇಲ್ಲ ಅವ್ರ ಮನೆಗೆ ಕಾಲೊಂದು ಹಿಂಗಾಗಿತ್ತಲ್ಲ ಇವ ಅಲ್ಲಿಗೊಮ್ಮೆ ಅಡ್ಡಾಡೋದ್ರಾಗ ಸಕಾಗಿ ಹೋಗಿತ್ವ ಅದಕ್ಕೆ ಬಿಟ್ಟು ಗಸ ತಿಕ್ಕಿಸ್ಕೊಂಬಂದೆ ಹೋಗಿ ದ್ಯಾಮಣ್ಣ ಜನ ಹತ್ರ ಪಾಪ ಪುಣ್ಯ ಬರಲಿ ಇವ ಅವಂಗೆ ಕಾಲ ಆರಾಮ ಮಾಡಿದ ಪಾಪ ದ್ಯಾಮಣ್ಣನ ಹತ್ರ ಹೋಗಿದ್ರನ ಹಾಕಿದ್ಲ ಗುಲಾಗಂಟಿ ಹಾಕಿ ಕಲಾವತಿ ಇಲ್ಲ ಇತ್ತಲ್ಲ ಅದೇ ಲೋಕತಿ ಅದೇ ಪಡಾಳಿ ಅದ್ರ ಜೊತೆ ದಿಮಾಕ ನೋಡ್ಬೇಕು ಇವ ಕೊಳ್ಳಾಗಂದ ಜೊತೆಗೆ ಸರ್ ಹಾಕೊಂಡತೆ ಎಲ್ಲಾನು ನೋಡ್ಲಿ ಅಂತಂದು ಹಂಗ ಮ್ಯಾಗ ಎತ್ತೆ ತೆಗಿತೈತಿ ಏನು ಬಂಗಾರ ಕಂಡತೆ ಇಲ್ಲ ಅನ್ನೋದೈತಿ ಏನು ಬಂಗಾರ ನೋಡಿಲ್ಲ ಆಗ ನಮ್ದು ಜಾಗ ಬಂಗಾರ ಐತಿ ಜಗ್ಗು ಬಂಗಾರ ಜಗ್ಗು ಬಂಗಾರ ಐತಿ ಅಂತ ಅದೇ ಅಲ್ಲೇ ಪರನ ಮತ್ತೆ ಯಾರು ತೋರಿಸಿ ಇವ ಬಂಗಾರನ ಸೋಜಕ ಯಾವ ಎಲ್ಲಿ ತೋರ್ಸಕ್ಕೆ ಹೋಗಿನ ತಗ ನಮಗೆ ಹಾಕೊಳಕ
ಟೈಮ್ ಇಲ್ಲ ಕೆರ್ಕೊಳಕ್ಕೆ ಪುಸ್ತಕ ಇನ್ನೆಲ್ಲೇ ಬಂಗಾರ ಹಾಕೊಂಡು ನೋಡ್ರಿ ಅಂತಂದೆ ಏನೇ ತೋರ್ಸಕ್ಕೆ ಹೋಗೋಣ ಏನಕ್ಕೆ ಬೇಕಾದೆ ತಗೋರ ಹೊಕ್ಕ ನನಗೆ ಕದ ಹಾಕಿಲ್ಲ ಏನಿಲ್ಲ ಅವ್ರೆ ಇವ್ರೆ ನಮ್ಮ ಮನೆಯರ ಹೋದ್ರ ಹಂಗೆ ಅತ್ತಾಗ ರೊಟ್ಟಿ ಕೊಟ್ಟು ಕಳ್ಸಿದ್ದೆ ನಾನು ಏನಾಗೈತೆ ಏನೋ ತಡಿ ಅಂತಂದು ಹಂಗೆ ಬರ್ರೂ ಓಡಿ ಬಂದೆ ನೋಡಿ ನಿಮ್ಮ ಮನೆಗೆ ಕದನ ಹಾಕಿಲ್ಲ ಏನಿಲ್ಲ ಹಾಗಂತವ್ರೆ ಸಜಕ ಹ್ಞೂ ಕಳ್ಮಡಕಲ್ಲಮ್ಮ ಹೋಗ್ಬಾ ಮಮ್ಮಿ ಮಾಮ ಬಂದ ಮಮ್ಮಿ ಬಂದ ತಡಿ ಹಾಂ ಹೇಳ್ರಿ ಇಲ್ರಿಪ್ಪ ಹೌದಾ ಅಯ್ಯ ನಿಮ್ಮ ಅಲ್ರಿ ಎಲ್ಲೇ ಇಟ್ಕೊಂಡಿದ್ರಿ ನೀವು ರೊಕ್ಕ ಅಲ್ಲ ನಿಮ್ಗೆ ಅಷ್ಟು ತಲೆಬಾಡ್ನೆ ಅಷ್ಟೇ ರೊಕ್ಕ ಇಟ್ಕೊಂಡು ಯಾರ ಪೇಟೆಗೆ ಅಡ್ಡಾಡಕ್ಕೆ ಹೋಗಾರ ಯಾರ ನೋಡ್ಯಾರ ಮತ್ತೆ ಇಟ್ಕೊಂಡಿದ್ದು ರೊಕ್ಕ ಹೊಡ್ತಾಕೊಂಡು ಹೋಗ್ಯಾರ ನೀವು ಓಡಾಡಿ ಹೋಗ್ಬೇಕಿಲ್ರಿ ಅವ್ರ ಹಿಂದಿಂದ ಈಗ ಏನು ಮಾಡ್ತೀರಿ ನೋಡ ಅಲ್ಲ 10,000 ರೂಪಾಯಿ ಹಂಗೆ ಬರ್ತಾವನ್ರಿ ಏನು ಮಾಡೋದಪ್ಪ ಈಗ ಏನು ಮಾಡಲಿ ಈ ಹುಡುಗಿಗೆ ನೋಡಿದ್ರೆ ಹುಡುಗಿಗೆ ಫೋನ್ ಹಚ್ಚೋದೇ ಬೈಯರೆ ಏನು ಮಾಡಲಿ ಹೇಳಿ ನಾನು ಅಲ್ಲ ನಮ್ಮ ಶೇಖರನ್ ಕೇಳಕ್ಕೆ ನನಗೆ ಒಂಥರ ಅನಿಸ್ತದಪ್ಪ ಅವೇನು ಬ್ರೇಕ್ ಕೊಡ್ತಾನೆ ಅಂತಾನ ನನಗೆ ಹೆಂಗೆ ಅನಿಸ್ತತಿ ನೋಡ ನಮ್ಮ ತಮ್ಮನ ಹತ್ರ ರೊಕ್ಕ ಇಸ್ಕೊಂಡು ಹಿಂಗೆ ಮಾಡ್ಬಾರ್ದಪ್ಪ ನಾನು ಅಂದಂಗೆ ಅನಿಸ್ತದೆ ನನಗೆ ಏನು ಮಾಡೀಗ ಏನು ಬಿಡಪ್ಪ ನಿಮ್ಮ ಮಾವೆಲ್ಲ ಸಜ್ಜು ಮಾಡ್ಯಾನಲ್ಲ ಅಂತಂದು ಹೇಳಿನಿ ಈಗ ಹೊಳ್ಳಿ ರೊಕ್ಕ ಕೇಳಿದ್ರೆ ಏನಂತಾನವ ಅಲ್ಲ ನೋಡೆ ನಮ್ಮ ಅಕ್ಕ ಮನ್ಯಂಗೆ ಮಾತಾಡಿದ್ಲಿ ಮತ್ತು ಈಗ ನನ್ನ ಹತ್ರನ ರೊಕ್ಕ ಕೇಳ್ತಾಳ ಅನ್ನಂಗಿಲ್ಲ ಅಲ್ರಿ ನಿಮ್ಗೆ ಒಂದೀಟ ಕಬರು ಇರಕ್ಕಿಲ್ಲ ನಿಮ್ಗೆ ರೊಕ್ಕ ಚೆನ್ನಾಗಿ ಇಟ್ಕೊಂಡು ಬರ್ಬೇಕ ಮನೆಗೆ ಅನ್ನೋದೆ ಏನು ಮಾಡ್ಲಿವ ನನಗೆ ಹೇಳ್ರಿ ಸಿಲಿ ನೋಡಕತ್ತಾನೆ ನಿಮ್ಮ ಮಾವ ನೋಡಕತ್ತಾನ ಹ್ಞೂ ಮಮ್ಮಿ ನೋಡಕತ್ತಾನ ಈ ಕಡೆನೇ ನೋಡಕತ್ತಾನ ಅಲ್ರಿ ಏನು ಮಾಡ್ಬೇಕೀಗ ಹೇಳ್ರಿ ನಾನು ಅಲ್ಲ ನೀವು ಓಡಿ ಹೋಗಿ ಹಿಡ್ಕೋಬೇಕಿಲ್ರಿ ಆ ಹುಡುಗನ ಅದೇಂತ ಪಿಕ್ನಸ್ ಅದೇ ಮಂದಿದೆ ರೊಕ್ಕ ಕಳುವು ಮಾಡ್ತತಿ ಅಂದ್ರೆ ಅಲ್ಲಿ ಯಾರೋ ಮಂದಿ ಬಂದಿದ್ದಿದ್ರನ್ನ ಕಳುವು ಮಾಡ್ಕೊಂಡು ಓಡಿ ಹೋಗ್ಬೇಕಾರೆ ಹೌದಾ ಈಗ ಏನು ಮಾಡೋದು ನೋಡ್ರಿ ನನಗಂತೂ ಒಂದು ಲೆಕ್ಕನ ಹರಿವಲ್ರೆ ಏನು ಮಾಡ್ಲಿಪ್ಪ ನೋಡ್ರಿ ಮತ್ತೆ ಅಲ್ಲಿ ಏನಾರ ಇನ್ನೊಂದ್ಸರಿ ಏನಾರ ಕೇಳ್ರಿಪ್ಪ ನನಗಂತೂ ತಲೆ ಈ ಕೆಟ್ಟ ಚಿಟ್ಟು ಹಿಡಿದ ಪಟ್ಟಂದು ಹೋಗ್ಬಿಟ್ಟತ್ತ ತಗ ಏನದೇ ತೀರ ರೊಕ್ಕ ಚೆನ್ನಾಗಿ ಇಟ್ಕೊಳಕ ಬರಂಗಿಲ್ಲ ಅಂದ್ರೆ ಏನು ಮಾಡ್ಲಿವ ನಾನೇ ಯಾರ ಹತ್ರ ಇಸ್ಕೊಂಬಂದಿದ್ರಿ ನೋಡಕಂತಾನೆ ನೋಡಕತ್ತಂದ್ರಿ ಅಲ್ರಿ ಒಳಗಿನ ಕಿಸದಾಗ ಇಟ್ಕೊಂಬರ್ಬೇಕಿಲ್ಲ ನೀವು ರೊಕ್ಕನ ಅಲ್ಲ ಅಂತ ಕಳುವು ಮಾಡ್ತಾರ ಅಂತ ಅನ್ನೋದು ಗೊತ್ತೈತಿ ರೊಕ್ಕ ಯಾರ ಮ್ಯಾಗಿನ ಕಿಸದಾಗ ಇಟ್ಕೊಂಬರ್ತಾನೆ ಬರೋಬ್ಬರಿ ನೋಡ್ಯಾರ ಮತ್ತು ಅಲ್ಲೇ ಒಬ್ಬವನು ಇದ್ದಾಗ ಬರೋಬ್ಬರಿ ತೊಗೊಂಡು ಓಡಿ ಹೋಗಿದ್ದಾರೆ ನಿಮ್ಗೇನಾರು ಮಾಡಿಡ್ಯಾರ ಮತ್ತೆ ಹೇಳ್ರಿ ಅಲ್ಲ ಅಲ್ಲ ರೀ ಕೇಸವಲ್ಲ ನೋಡೆ ಈಕಿನ ಶೀಲಾ ನೋಡಿ ಏನೇವ ನಿಮ್ಮ ಅಪ್ಪ ಹೋಗ ಇವ ನೋಡು 10,000 ರೂಪಾಯಿ ಕಳ್ಕೊಂಬಂದಾನ ಅಂದ್ರೆ ಲೆಕ್ಕ ಹಾಕಿ ನೀನು ಈಗ ಏನು ಮಾಡೋದು ನೋಡು ಅಲ್ರಿ ಈಗ ಏನು ಮಾಡೋದು ನೋಡ್ರಿ ಈಗ ಹುಡುಗಿಗೆ ರೊಕ್ಕ ಕೊಡ್ಬೇಕು ನಾವು ಹಿಂಗೆ ರೊಕ್ಕ ಕಳ್ಕೊಂಬಂದೆ ನಿಂತ್ರ ಏನು ಮಾಡಲಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವ್ರೇನು ಈಗ ತಗೋ ಹಿಡಿಪ ಅಂತಂದು ಹುಡುಕಿ ಬಂದು ಕೊಟ್ಟ ಬಿಡ್ತಾರ ಈಗ ಕಳ್ಳನ್ನ ಏನು ಮಾಡೋದ್ರಿ ಈಗ ಲೆಕ್ಕನ ಹರಿ ಒಂದಪ್ಪ ನನಗಂತ ತಗ ತರಿ ಚಿಟ್ಟು ಹಿಡ್ದೆ ಪಟ್ಟಂದು ಹೋಗ್ಬಿಡತ್ತೀವ ಏನು ಮಾಡಲಿ ಇತ್ತಾಗ ನಮ್ಮ ತಮ್ಮನ ಕೇಳೋಕ್ಕಾಗೋಲ್ದ ಇತ್ತಾಗ ಬಿಡೋಕ್ಕಾಗೋಲ್ದ ಏನು ಮಾಡ್ಲಿವ ಅದೇ ಪಾಪ ನಮ್ಮ ತಮ್ಮ ಹಿಂಗೆ ಅಂತಂದು ನನಗೆ ಗೊತ್ತಾತಂದ್ರೆ ಅದೇ ಜಾಗ ಚಿಂತೆ ಮಾಡ್ತತ್ವ ಅಕ್ಕಂದ್ರೆ ಹಂಗೆ ಜೀವನ ಬಿಡ್ತತ್ವ ನಮ್ಮ ತಮ್ಮ ಅದಕ್ಕೆ ಅವನ ಹತ್ರ ರೊಕ್ಕ ಕೇಳಕ್ಕೆ ಹೋಗಿಲ್ರಿ ನಾನು ಅಲ್ಲೇ ಯಾರನ್ನಾರ ಕೇಳಿ ರೊಕ್ಕ ತೊಗೊಂಬಂದು ಇಲ್ಲೇ ತಂದೆ ಕೊಟ್ಟು ಹೋಗ್ರಿ ನೀವು ತಗೇನ ಕುಡಿರೇ ಇವ ನನಗೆ ನೀವು ಅಲ್ಲ ನಮ್ಮ ಮಮ್ಮಿ ನೋಡು ಹೆಂಗಪ್ಪ ನಾಟಕ ಮಾಡ್ತಾಳೆ ಸುಮ್ಮನೆ ಅಪ್ಪಾಜಿಗೆ ಫೋನ್ ಹಚ್ಚಿಲ್ಲ ಏನಿಲ್ಲ ಹಂಗೆ ಫೋನ್ ಹಚ್ಚಂದು ಅನ್ನೋದೈತಿ ಹೆಂಗೆ ಮಾತಾಡೋದ ಮಾಡಕತ್ತ ಏನಾರ ಮಾಡ್ಕೊರಿ ಒಟ್ಟ ರೊಕ್ಕ ಹಾಕ್ರಿ ನಮ್ಗೆ ತಂದೆ ಕೊಟ್ಟವ್ರಿ ತಗೇನದೆ ತೀರ ಆಯ್ತಿಲ್ಲ ಎಷ್ಟಂತ ಪಾಪ ಅವ್ರಿ ನಮ್ಗೆ ಇದು ಮಾಡ್ತಾರೆ ತೊಗೊಂಬಂದೆ ಕೊಟ್ಟವ್ರಿ ರೊಕ್ಕ ಹೊಸ ಇಡ್ರಿ ಹಿಡಿ ತಂಗೆ ಶಿಲವ ಫೋನ್ ಹಿಡಿದನ ನಿಮ್ಮ ಮಾವ ಬಂದಂದ್ರೆ ಏನು ಹಾಕೊಬಿಡಂಗೆ ಹಿಂಗೆ ಅಪ್ಪಾಜಿ ಫೋನ್ ಹಚ್ಚಿತ್ತ ರೊಕ್ಕ ಕಳ್ಕೊಂಬಂದೈತೆ ಅಂತಂದು ಏನೇ ಹೇಳಕ್ಕೆ ಹೋಗ್ಬಿಡವಂಗ ಮತ್ತಿನ್ನ ಚಿಂತೆ ಮಾಡ್ಕೊಂತ ಕುಂದಿರ್ತೈತೆ ಇವ ನಮ್ಮ ತಮ್ಮ ಏನೇ ಹೇಳಕ್ಕೆ ಹೋಗ್ಬಿಡ ನೋಡೋಣ ಮತ್ತು ನಿಮ್ಮಪ್ಪ ಯಾರ ಹತ್ರ ರೊಕ್ಕ ಇಸ್ಕೊಂಡು ಕೊಡಾಕ ಬರ್ತಾನೆ ಅಂತಂದು ಹೇಳೋಣ ಏನು ಹೇಳ್ಕೊಬಿಡ ಇವ ನಮ್ಮ ತಮ್ಮನ ಮುಂದೆ ತಂಗಿ ನಮ್ಮ ತಮ್ಮ ನೋಡಿದ್ರೆ ನನಗೆ ಜೀವ ಮರ ಅಂತತೆ ಇವ ಜಾಗ ಜೀವ ಮಾಡ್ತತೆ ಇವ ನನ್ನ ಮ್ಯಾಗ ಜಾಗ ಜೀವ ಐತಿ ಹುಡುಗ ಅದಕ್ಕೆ ಏನು ಹೇಳ್ಬೇಡ ತಂಗಿ ಅಲ್ಲ ಮಮ್ಮಿ ಏನು ನಾಟಕ ಮಾಡ್ತೀವ ಮಮ್ಮಿ ನೀನೆ ಹ್ಞೂ ಮಮ್ಮಿ ನಾನು ಎಲ್ಲಿ ಹೇಳಿ ನಿಂಗೆ ಮಾಮ ಬಂದ ನೋಡಲ್ಲ ಆಗಲೇ ಬಂದನವ ನಾನು ಹಿಂಗೆ ಹೇಳಾಗತ್ತಿದ್ದಿಲ್ಲ ಮಾವ ಬಂದಾನ ಅಂತಂದೆ ನೀನೇ ಕೇಳಿಸ್ಕೊಂಡಿಲ್ಲ ಮಾವ ಬಂದಾನ ನೋಡನೆ ಯಾಕೆ ತಲೆ ಓಡಿಸಿ ಮಾತಾಡ್ತಲ್ಲ ಇದು ಹುಂಬುಸೇನಿ
ಏನು ಮತ್ತೆ ಇಲ್ಲಿ ನಮ್ದು ಪಿಲೇನ ಉಲ್ಟಾ ಮಾಡ್ತದ ಅನ್ಕೊಂಡಿದ್ದೆ. ಹಾಂ ಏನ ಬಂದ ಶೇಖರು ಯಾವಾಗ ಬಂದಿಪ್ಪ? ಬಾ ಆಯ್ತಾ ಕೂತ್ಕೋ ಬಾರಪ್ಪ, ಬಾ ಕೂತ್ಕೋ ಬಾ ಆಯ್ತಾ. ಅದೆಲ್ಲ ಹೋಲ್ಬಿಡ ಅಕ್ಕ, ಏನಿದೆ, ಏನು ಸಮಸ್ಯೆ ನಿಮ್ದು? ಈಗ ನನ್ನ ಹತ್ರ ಏನು ಹೇಳೋಕ್ಕಾಗಲ್ಲ ಯಾಕ ನಿನಗೆ? ಹೆಸರಿಗೆಷ್ಟ ತಮ್ಮನ ನಾನು ಹೇಳಿಲ್ಲ? ತಮ್ಮನ ಹೆಸರಿಗೆಷ್ಟ? ನನ್ನ ತಗ ಬಾಂಬು ವರ್ಕ್ ಆಗೈತಪ್ಪ. ಪಿಲೇನ ವರ್ಕ್ ಆಗೈತಿ. ಈಗ ಕಮಲಿ ಹೇಳೋದ್ರಾಗ ಏನಾರ ಮಾಡಿ ವರ್ಕೌಟ್ ಮಾಡಿ 10,000 ಇಸ್ಕೊಂಡ್ಬಿಡ್ಬೇಕಪ್ಪ. ಏನು ಸಮಸ್ಯೆ ಇಲ್ಲ ಬಿಡಪ್ಪ. ಎಂತ ಸಮಸ್ಯೆ? ಹಾಗಾಯಪ್ಪ ನೀನೇ ಬಾ, ತಲೆ ಕೆಡ್ಸ್ಕೊಳ ನೀನು. ಬಾ ಕೂತೋ ಬಾ. ಈಗ ಸತ್ತು ಬಂದಿನಿ, ನೀನು ಏನು ಸುಳ್ಳ ಅವನ್ನೆಲ್ಲ ಯಾಕೆ ತಲೆ ಕೆಡ್ಸ್ಕೊಂತಿಪ್ಪಾತೀನಿ? ಕೂತವ. ಶಿಲಾ ಹೋಗ, ಒಂದೀಟ ನಿಂಬೆಹಣ್ಣಿಂದ ಶರ್ಬತ್ತಾರ ಏನಾರ ಜ್ಯೂಸ ಪಾಸ ತಂದು ಕೊಡೋಗ ನಿಮ್ಮ ಅವಾಗ. ಈಗ ಬಿಸಿಲಾಗಿಂದ ಬಂದತನ ಅಲ್ಲಿಂದ. ಹೋಗ ಬಾ ಶೇಖರು, ಬಾ ಕೂತೋ ಬಾ ಆಯ್ತಾ. ಬಾರಪ್ಪ ಬಾರ ಕೂತೋ ಬಾ ತಮ್ಮ. ಅಲ್ಲ ಈಗ ಯಾಕೆ ಸುಳ್ಳು ಹೇಳ್ತೀನಿ ನೀನು? ನಾನು ಎಲ್ಲ ಕೇಳಿಸ್ಕೊಂಡ ನಿಮ್ಮ ಅವನ ಜೊತೆ ಮಾತಾಡೋದೆ. ಈಗ ಏನತ್ತ ಸಮಸ್ಯೆ ಏನು ಹೇಳಿಲ್ಲ? ಈಗ ನಾನು ರೊಕ್ಕ ಕೊಟ್ರೆ ನೀನು ಯಾಕೆ ಅವಲ್ಲ ಅಂತೀನಿ ನೀನು? ಈಗ ನಾನು ಕೊಡಬಾರ್ದ ನಿನಗೆ ರೊಕ್ಕನ? ಕಡೆ ಎಷ್ಟು ಕೊಡ್ತಿ ಕಡೆ ನಡನೆ. ಬೇಡಪ್ಪ ಅಪ್ಪ, ರೊಕ್ಕ ಈಗ ಏನೂ ಇಲ್ಲಪ್ಪ, ಅಂಥದ್ದು ಏನಿಲ್ಲ. ಈಗ ಏನದ ನಿಮ್ಮ ಮಾವ ಹಂಗೆ ಫೋನ್ ಹಚ್ಚಿದ್ನ, ಮಾತಾಡ್ಕೊಂತ ನಿಂತಿದ್ವಿ ನಾನು ಶಿಲವ. ಹಾಂ ಗೊತ್ತಾಯ್ತು ನನಗೆ. ಏನೇನು ಮಾತಾಡಿದ ಮಾವ, ಏನೇನು ಯಾವಾರ ಮಾಡ್ಕೊಂಬಂದಾನ ಅನ್ನೋದೇ ಕೇಳಿಸ್ಕೊಂಡೆ ನಾನು. ನೀನು ಸುಮ್ಮನೆ ಹೇಳ್ಬೇಡ ನನಗೆ, ಎಲ್ಲ ಕೇಳಿಸ್ಕೊಂಡ ನಾನು. ಏನಂತ ರೊಕ್ಕ ಕಳ್ಕೊಂಡನ ಮಾವ? ಕೇಳಿಸ್ಕೊಂಡೆ ಅಪ್ಪ. ಏನು ಮಾಡಲಿಪ್ಪ, ನಿನಗೇನು ಹೇಳ್ಬಾರ್ದು ಅಂತಂದು ಅನ್ಕೊಂತಾನೆ ನೀನೇ ಕೇಳಿಸ್ಕೊಂಡಾಗ್ಬಿಡ್ತಿ ಹೆಂಗಾರ ಮಾಡಿ. ಏನು ಮಾಡೋದಪ್ಪ ಶೇಖರು, ಎಲ್ಲ 10,000ನ ತೊಗೊಂಬಂದಾರ ರೊಕ್ಕ ಬ್ಯಾಂಕ್ನಾಗಿಂದ ತಂದು ಹಂಗೆ ಕಿಸೆದಾಗ ಇಟ್ಕೊಂಡು ಹೊಂಟಾರಂತ ಇದ್ರಾಗ ಮಾರ್ಕೆಟ್ನಾಗ ಇವ್ರು ಯಾರ ನೋಡ್ತಾ ನೋಡಿ ಕಳುವು ಮಾಡ್ಕೊಂಡು ಹೋಗ್ಬಿಟ್ರ.